ಹಿಂಗೆ ಮೃದುವಾಗಿ ಮೆತ್ತಗೆ ಪದರ ಪದರ ಚಪಾತಿ ಯಾವ ರೀತಿ ಮಾಡೋದಂತಂದು ಭಾಳ ಸಿಂಪಲ್ಲಾಗಿ ತೋರಿಸ್ತೀನಿ ರೀ. ಫಸ್ಟ್ ಟೈಮ್ ಏನು ರೀ ಚಪಾತಿ ಮಾಡ್ಲತ್ತೀರಂದ್ರು ಭಾಳ ಪರ್ಫೆಕ್ಟಾಗಿ ಮಾಡ್ತೀರಿ ನೀವು. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ನಿಮಗೆ ಪೂರ್ತಿಯಾಗಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಗೊತ್ತಾಗಂಗಿಲ್ಲ ರೀ. ಈ ಥರ ಮೃದುವಾಗಿ ಪದರ ಪದರಾಗಿ ಚಪಾತಿ ಯಾವ ರೀತಿ ಮಾಡೋದಂತಂದು ಭಾಳ ಸಿಂಪಲ್ಲಾಗಿ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರ್ತದೆ ನೋಡಿರಿ. ನೀವು ನೋಡ್ಬೋದು ರೀ, ಟ್ರೈ ಮಾಡ್ಬೋದು ರೀ. ಇವಾಗ ನೋಡಿರಿ, ನೋಡು ಮತ್ತು ಬರ್ರಿ. ಈ ಥರ ಚಪಾತಿ ಬರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಚಪಾತಿ ಹಿಟ್ಟು ಭಾಳ ಚೆಂದಾಗಿ ನಾದ್ಕೋಬೇಕು ರೀ. ಮೇನಾಗಿ ಇಲ್ಲಿ ನಾನು ಚಪಾತಿ ಹಿಟ್ಟು ನಾದೋದನ್ನು ತೋರಿಸಿ ಅಂದರೆ ಫ್ರೆಂಡ್ಸ್, ಚಪಾತಿ ಹಿಟ್ಟು ನಾದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಅದರ ಸಲುವಾಗಿ ನಾನು ಚಪಾತಿ ಹಿಟ್ಟು ನಾದೋದನ್ನು ತೋರಿಸಿಲ್ಲ. ಮತ್ತು ನಾದಕ್ಕೆ ಬರಂಗಿಲ್ಲ ರೀ ತೋರಿಸ್ತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ, ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿರಿ. ಈಗ ನೋಡಿರಿ 3 ಪದರಿಂದ ಚಪಾತಿ ನಾನು ಮಾಡ್ಕೊಳ್ತೀನಿ ನೋಡಿರಿ. ಆ ಕಡೆ ಹಂಚ ಕೈಲಾಕ ಇಡ್ಬೇಕ್ರಿ. ಹಾಗೆ ಚೆಂದಾಗಿ ಹಂಚ ಹೈ ಫ್ಲೇಮ್ದಾಗ ಹೈ ಟು ಮೀಡಿಯಮ್ ಫ್ಲೇಮ್ದಾಗ ಕೈಲಾಕ ಇಡ್ಬೇಕು ನೋಡಿರಿ ಹಂಚ. ಮತ್ತು ಈ ಕಡೆ 3 ಪದರಿಂದ ಚಪಾತಿ ಯಾವ ರೀತಿ ಮಾಡೋದು ನೋಡಂಬರ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಮೃದುವಾಗಿ ಟಿಪ್ಸ್ನ ಹೇಳ್ಕೊಡ್ತೀನಿ ನೋಡಿರಿ. ಇದೇ ಥರ ನೋಡಿರಿ 3 ಉಳ್ಳಿಗಳನ್ನು ಮಾಡ್ಕೊಂಡೆ ನೋಡಿರಿ. ನಾನಿಲ್ಲಿ 3 ಸಮವಾಗಿ ಇಟ್ಟು ಈ ಥರ ಸ್ವಲ್ಪ ತಿದ್ಕೊಳತ್ತೀನಿ ನೋಡಿರಿ. ಇದಕ್ಕೆ 3ಕ್ಕೂ ಇವು 3 ಏನೋ ಉಳ್ಳಿ ನಾವು ಏನು ಮಾಡ್ಕೊಂಡು ಇಟ್ಕೊಂಡಿಲ್ಲ ಚಪಾತಿದು, ಅದಕ್ಕೂ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ರೀ. ಮ್ಯಾಗ ಹಿಟ್ಟು ಈ ಥರ ಉದಿಸ್ಕೋಬೇಕು ನೋಡಿರಿ. ಹಿಟ್ಟು ಉದುರಿಸ್ಬೇಕು ರೀ. ಮತ್ತು ಈಗ ಒಂದು ಸಲ ಅದ್ರೊಳಗೆ ಇವಾಗ ನೋಡಿ ಫ್ರೆಂಡ್ಸ್, ನಾವು 3 ಉಳ್ಳಿಗಳನ್ನ ತೊಗೊಂಡೇವಲ್ಲ, ಒಂದು ಉಳ್ಳಿ ಒಂದ್ರ ಮ್ಯಾಗ ಒಂದಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅದ್ರ ಮ್ಯಾಗ ಸ್ವಲ್ಪ ಹಿಟ್ಟು ಹಾಕಿ ಈ ಥರನೇ ಸೇಮ್ ಮೆಥಡೊಳಗೆ ಮಾಡಿರಿ. ಮತ್ತು ಸ್ವಲ್ಪ ಸಾವಕಾಸಾಗಿ ಪ್ರೆಶ್ ಮಾಡ್ಬೇಕು ರೀ. ಇದು ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಇವಾಗ ನೋಡಿ ಸ್ವಲ್ಪ ಹಿಟ್ಟು ಹಚ್ಕೊಂಡು ನಾವು ಲಟ್ಸುವಾಗ ಜಾಸ್ತಿ ಭಾರವನ್ನು ಹಾಕಬಾರ್ದು ರೀ. ಚಪಾತಿ ಸಾವಕಾಸಾಗಿ ತಿಡ್ಬೇಕು ರೀ. ಜಾಸ್ತಿ ಭಾರ ಹಾಕಿ ನಾವು ತಿಡ್ಬಾರ್ದು ರೀ. ಜಾಸ್ತಿ ಫಾಸ್ಟ್ನೂ ತಿದ್ದಬಾರ್ದು. ಈ ಥರ ಸಮಾಧಾನವಾಗಿ ಸಾವಕಾಸ ಈ ಥರ ತಿದ್ದಬೇಕು ರೀ. ಜಾಸ್ತಿ ಸ್ಲೋನೂ ಆಗ್ಬಾರ್ದು, ಫಾಸ್ಟ್ನೂ ಆಗ್ಬಾರ್ದು. ಈ ಥರ ನಾವು ತೋರಿಸ್ಲತ್ತೀವಿ ನೋಡಿರಿ. ಇದೇ ಥರನೇ ಮಾಡಿರಿ. ನೀವು ಬೇಕಂದ್ರೆ ಕಡ್ಯಾಕೂ ಪೂರಾ ಸಪ್ರೇಟಾಗಿ 3 ಪದರನೂ ಉಚ್ಚಿ ಬರ್ತಾವೆ ನೋಡಿರಿ. ಇವು ಚಪಾತಿ ಆ ರೀತಿಯೇ ರೆಡಿ ಆಗ್ತಾವೆ. ಇವಾಗ ನೋಡಿರಿ ಹಿಟ್ಟು ಭಾಳ ಮೃದುವಾಗಿ ಮೆತ್ತಗೆ ನಾದ್ಕೊಂಡು ನೋಡಿರಿ. ಮಿನಿಮಮ್ 1 ಗಂಟೆ ಹಿಟ್ಟು ನಾನು ನೆನೆಸ್ಲಕ್ಕ ಇಟ್ಟಿದ್ದೆ ನೋಡಿರಿ. ಹಿಟ್ಟು ಒಂದು ತಾಸರ ಇಡ್ಬೇಕು ರೀ ನೆನೆಲಕ್ಕ. ಭಾಳ ಮಸ್ತ್ ಚಪಾತಿ ಬರ್ತಾವೆ ನೋಡಿರಿ. ನಿಮಗೆ ಏನ್ರಿ ಅವಾಗಿಂದವಾಗೆ ಅರ್ಜೆಂಟ್ ಮಾಡ್ಕೊಳ್ದಿತ್ತಂದ್ರೂ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಹಿಟ್ಟು ಬಡ್ದು ನಾದಬೇಕು ರೀ. ಮಸ್ತ್ ಅಕ್ಕವು ಚಪಾತಿ ನೋಡಿರಿ. ಈ ಥರನೇ ಈಗ ದಂಡಿಗೆಲ್ಲ ಲಟ್ಟಿಸ್ಕೊಂಡು ಬರ್ಬೇಕು ನೋಡಿರಿ ಚಪಾತಿ. ಈ ಥರನೇ ಸ್ಲೋ ಆಗಿ ಜಾಸ್ತಿ ಭಾರ ಹಾಕ್ಲಾರ ಚಪಾತಿ ಮ್ಯಾಗ ಈ ಥರ ನಾದ್ಕೋಬೇಕು ನೋಡಿರಿ. ಆ ಕಡೆ ಎಲ್ಲ ಹಂಚ ನಾವು ಅವಾಗೆ ಕೈಲಾಕ ಇಟ್ಟಿದೆ ನೋಡಿರಿ. ಈಗ ಹಂಚ ಚೆಂದ ಕೈದೈತಿ. ಇದಕ್ಕೆ ಸ್ವಲ್ಪ ಬೇಕಂದ್ರೆ ನೀವು ಎಣ್ಣೆನೂ ಹೊಡ್ಕೊಬೋದು ರೀ. ಎಣ್ಣೆ ಹೊಡ್ಕೊಂಡು ಈ ಥರ ಹಾಕ್ಕೊಳತ್ತೀನಿ ನೋಡಿರಿ. ಈ ಚಪಾತಿನ ನಾನು ಚಪಾತಿ ಹಾಕ್ಲತ್ತೀನಿ ನೋಡಿರಿ. ಇದು ಮೇನ್. ನಾವೀಗ ಜಾಸ್ತಿ ಹೈ ಫ್ಲೇಮ್ದಾಗ ಇಡಬಾರ್ದು ರೀ ಗ್ಯಾಸನ್ನು. ನಾವು ಮೊದಲೇ ಹಂಚೆಲ್ಲ ಚೆಂದ ಕೈದಿತ್ತಲ್ಲ. ಇವಾಗ ನೋಡಿರಿ ಹಾಕ್ಕೊಳತ್ತೀನಿ ನೋಡಿರಿ. ಚಪಾತಿನ ತಿರುಗಿಸಿ ಹಾಕ್ಕೊಂಡೆ ನೋಡಿರಿ. ಇವಾಗ ನೋಡ್ಲತ್ತಿರ್ಬೋದು ನೀವು. ಈಗ ಚಪಾತಿ ಕಲರ್ನು ಚೇಂಜ್ ಆಗೈತಿ. ಭಾಳ ಮಸ್ತ್ ಉಬ್ಬಿ ಬರತ್ತ ನೋಡಿರಿ ಚಪಾತಿ. ನೋಡಿರಿ ಇಲ್ಲಿ ಯಾವ ರೀತಿ ಉಬ್ಲತ್ತದ ತಂದು. ಮ್ಯಾಗ ಎಣ್ಣೆ ಹಚ್ಕೋರಿ. ಜಾಸ್ತಿ ಎಣ್ಣೆ ನಿಮಗೆ ಇಷ್ಟ ಆಯ್ತಂದ್ರೆ ಜಾಸ್ತಿನೇ ಹಚ್ಕೋಬೋದು. ನಿಮಗೆ ಯಾವ ರೀತಿ ಇಷ್ಟ ಆಕದ ಆ ಥರ ಮಾಡ್ಕೊರಿ. ಇವಾಗ ನೋಡಿರಿ ಭಾಳ ಮಸ್ತ್ ಬಂದದ ನೋಡಿರಿ ಚಪಾತಿ. ಈ ಥರ ಮೃದುವಾಗಿ ನಮ್ಮ ಮನೆಯಲ್ಲಿ ಈ ಥರ ಸ್ವಲ್ಪ ಇದೇ ಥರನೇ ಬೇಯಿಸಿದ್ರೆ ಅವ್ರಿಗೆ ಇಷ್ಟ ಆಗ್ತದ. ನಿಮಗೆ ಯಾವ ರೀತಿ ಇಷ್ಟ ಆಗ್ತದ ಆ ಥರ ನೀವು ಬೇಯಿಸ್ಕೊಬೋದು ನೋಡಿರಿ. ಇವಾಗ ನೋಡಿರಿ ಇದನ್ನು ನಾನು ತಿರುಗಿಸಿ ಹಾಕೊಂಡು ಚೆಂದಾಗಿ ಬೇಯಿಸ್ಕೊಳ್ತೀನಿ ನೋಡಿರಿ ಚಪಾತಿನ. ಕೆಲವೊಬ್ಬರು ನೋಡಿರಿ ಕೆಂಪಗೆ ಬೇಯಿಸಿದ್ರೆ ಚಪಾತಿನ ಇಷ್ಟ ಆಗ್ತದೆ. ಕೆಲವೊಬ್ರಿಗೆ ವೈಟ್ ಕಲರ್ ಚಪಾತಿನ ಬೇಯಿಸಿದ್ರೆ ಇಷ್ಟ ಆಗ್ತದ. ನಮ್ಮ ಮನೆಯಲ್ಲಿ ಇದೇ ಥರನೇ ನಾವು ಬೇಯಿಸ್ಕೊಂಡು ಚಪಾತಿ ಊಟ ಮಾಡ್ತೇವೆ ನೋಡಿರಿ. ನಿಮಗೆ ಯಾವ ಥರ ಇಷ್ಟ ಆಗ್ತದೆ ಆ ಥರ ನೀವು ಚಪಾತಿನ ರೆಡಿ ಮಾಡ್ಕೊಬೋದು ನೋಡಿರಿ. ಈ ಥರ ಕಡ್ಚಿಕಿಲಿ ಆ ಕಡೆ ಈ ಕಡೆ ಎಲ್ಲ ನಾನು ಈ ಥರ ಚೆಂದಾಗಿ ಎಲ್ಲ ಚಪಾತಿನ ಸುಡ್ಲತ್ತೀನಿ ನೋಡಿರಿ. ಈಗ ಚೆಂದಾಗಿ ನಾವು ಬೇಯಿಸೋದಿಂತ್ರ ಅದರ ಪದರಗಳನ್ನು ಉಚ್ಕೋತ ಹೊಕ್ಕೋರಿ. ಜಾಸ್ತಿ ಚಪಾತಿನ ಬಡಿಲಾಕ ಹೋಗಬೇಡ್ರಿ. ಈ ಥರ ಅದು ಈಗ ಹಂಚಿಗೆಲ್ಲ ಈ ಥರ ಪದರ ಉಚ್ಚಿಲತ್ತಂದ್ರೆ ಸ್ವಲ್ಪ ಬಿಡಿಸಿ ನೀವು ಇದು ಮಾಡ್ತಿರ್ತಿಲ್ಲ ಆ ಥರ ಇದು ಮಾಡೋಕೆ ಹೋಗ್ಬೇಡ್ರಿ. ಈಗ ಅದು ಅಷ್ಟೇ ಇಟ್ಬಿಡ್ರಿ. ಸ್ವಲ್ಪ ಆರೋ ತನಕನೂ ಅದ್ರ ಪದರನ ಬಿಚ್ಚಬಾರ್ದ್ರಿ, ನೆನಪಿರಲಿ.
ಇವಾಗ ನೋಡಿರಿ ಈಗ ಒಂದು 2 ಪದರಿನ ಚಪಾತಿ ಅಥವಾ ಒಂದು ಸಿಂಗಲ್ ಪದರಿನ ಚಪಾತಿನ ಯಾವ ರೀತಿ ಮಾಡೋದು ತೋರಿಸ್ತೀನಿ ನೋಡಿರಿ. ಇದ್ರೊಳಗೆ ಬೇಕಂದ್ರೆ ನೀವು 2 ಪದರನೂ ಬಿಚ್ಕೋಬೋದು, ಬೇಡ ಸಿಂಗಲ್ ಇಷ್ಟ ನಮಗಂದ್ರೆ ಸಿಂಗಲ್ನು ಮಾಡ್ಕೊಬೋದು ನೋಡಿರಿ. ಮತ್ತು ಸ್ವಲ್ಪ ಹಿಟ್ಟಿನಾಗ ಭಾಳ ದೊಡ್ಡದು ಮತ್ತು ಮೃದುವಾಗಿ ಭಾಳ ಟೇಸ್ಟಾಗಿ ಚಪಾತಿ ಮಾಡೋದನ್ನು ತೋರಿಸ್ಲತ್ತೀನಿ ನೋಡಿರಿ. ಇದೇ ಥರನ ಚಪಾತಿನಿ ನೀವು ರೆಡಿ ಮಾಡ್ಕೊರಿ. ನಮ್ಮ ಚಪಾತಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೀವು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಯಾಕಂದ್ರೆ ನನಗೂ ಹೆಲ್ಪ್ ಆದಂಗೆ ಆಗ್ತದ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಥರ ಈಜಿ ರೆಸಿಪಿಗಳೇ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ದಾಗ ಭಾಳ ಅಂದ್ರೆ ಭಾಳಷ್ಟು ಈಜಿ ರೆಸಿಪಿಗಳದ ನೋಡಿರಿ. ಮತ್ತು ಚಪಾತಿ ವಿಡಿಯೋನು ನಮ್ಮದು ಯೂಟ್ಯೂಬ್ ಚಾನಲ್ನಾಗ ಬೇರೆ ರೀತಿಯೂ ಅದ ನೋಡಿರಿ, ಚೆಕ್ ಮಾಡಿರಿ. ಇವಾಗ ನೋಡಿರಿ ನಾನು ಚಪಾತಿನ ಹಿಟ್ಟು ನಾದೋದು ಮತ್ತು ಯಾವ ರೀತಿ ಚಪಾತಿ ಮಾಡಬೇಕು ನಾನು ವಿಡಿಯೋದಾಗ ಅದ ನೋಡಿರಿ. ಚಪಾತಿ ವಿಡಿಯೋ ಹೋಗಿ ಚೆಕ್ ಮಾಡಿರಿ. ಬೇರೆ ಬೇರೆ ರೆಸಿಪಿಗಳೆಲ್ಲ ಭಾಳ ಈಸಿಯಾಗಿ ನಾನು ಮಾಡಿ ತೋರಿಸಿ ನೋಡಿರಿ, ಚೆಕ್ ಮಾಡಿರಿ, ಕಮೆಂಟ್ ಮೂಲಕ ತಿಳಿಸ್ರಿ. ಇವಾಗ ನೋಡಿರಿ ಇದು ಸಿಂಗಲ್ ಅಥವಾ ಡಬ್ಬಲ್ ಚಪಾತಿನೂ ಮಾಡ್ಕೊಬೋದು ನೀವು. ಇದ್ರೊಳಗೆ ಬೇಕಂದ್ರೆ ಪದರನೂ ಬಿಚ್ಕೋಬೋದು, ಬೇಡ ಅಂದ್ರೆ ಬರೀ ಸಿಂಗಲಾಗಿ ಈ ಥರನೂ ಮಾಡ್ಕೊಬೋದು ನೋಡಿರಿ. ಭಾಳ ಮಸ್ತ್ ಆಕದ, ಟೇಸ್ಟ್ ಆಗ್ತದೆ. ಇದಕ್ಕೆ ನೋಡಿರಿ ನೀವು ಈಗ ಪದರ ಬಿಚ್ಕೋಬೇಕಂದ್ರೆ ಜಾಸ್ತಿ ಎಣ್ಣೆ ಹಚ್ಚಿ ಪದರನೂ ಬಿಚ್ಕೋಬೋದು, ಬೇಡ ಸಿಂಗಲ್ಲೇ ಇಷ್ಟ ನಮಗೆ ಅಂತಂದ್ರೆ ಸಿಂಗಲ್ಲಾಗಿ ಈ ಥರನೂ ಮಾಡ್ಕೊಬೋದು ನೋಡಿರಿ, ಏನು ತೊಂದರೆ ಇಲ್ಲ. ಮತ್ತು ನಿಮಗೆ ಯಾವ ಥರ ಚಪಾತಿ ವಿಡಿಯೋ ಬೇಕು ಮತ್ತು ಯಾವ ಥರ ನಿಮಗೆ ರೆಸಿಪಿಗಳು ಬೇಕು ಕಮೆಂಟ್ ಮೂಲಕ ತಿಳಿಸ್ರಿ. ಅದೇ ಥರನೇ ರೆಸಿಪಿಗಳು ನಾನು ಮಾಡಿ ಹಾಕ್ತೀನಿ ನೋಡಿರಿ. ಇವಾಗ ನೋಡಿರಿ ಈಗ ಪದರಾಗಿ ನೀವು ನೋಡ್ಲತ್ತಿರ್ಬೋದು ನೀವು ವಿಡಿಯೋದಾಗ ಪದರಾಗಿ ಬಿಚ್ಚವ್ ನೋಡಿರಿ ಎಲ್ಲ ಚಪಾತಿ. ಭಾಳ ಅಂದ್ರೆ ಭಾಳ ಮೃದುವಾಗಿ ಮಸ್ತಾಗೆ ಬರ್ತದೆ ನೋಡಿರಿ. ಟೇಸ್ಟ್ ಮಾತ್ರ ಭಾಳ ಭಾರಿ ಇರ್ತವೆ ರೀ. ಈಗ ಮದುವೆ ಮನೆ ಒಳಗೆಲ್ಲ ಮಾಡಿರ್ತಾರಲ್ಲ ಚಪಾತಿ, ಅದೇ ರೀತಿಯೇ ಚಪಾತಿ ಮಾಡಿ ತೋರಿಸಿ ನೋಡಿರಿ. ಬಾಯಲ್ಲಿ ಟೇಸ್ಟ್ ಕೂಡ ಅದೇ ರೀತಿಯೇ ಸೇಮ್ ಇರ್ತದೆ ನೋಡಿರಿ ಟೇಸ್ಟ್. ಮತ್ತು ನಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇದೇ ಥರ ಈಜಿ ರೆಸಿಪಿಯೊಂದಿಗೆ ಮತ್ತೆ ನಾನು ನಾಳೆ ಸಿಗ್ತೀನಿ. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.